ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಯ್ತು ಜೈ? ಆರ್ ಯು ಓಕೆ ಜೈ? ನಾಟ್ ಓಕೆ ಮಲ್ಲಿಕಾ. ಸಮಥಿಂಗ್ ಈಸ್ ರಾಂಗ್. ಎಲ್ಲೋ ಏನೋ ತಪ್ಪಾಗ್ತಿದೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ನೋ ಜೈ, ಇಷ್ಟು ಅಂದವಾಗಿರೋ ಪ್ಲೇಸಲ್ಲಿ ತಪ್ಪೇನಾಗತ್ತೆ? ನಾನು ಹೇಳಿದ್ದು ಈ ಪ್ಲೇಸ್ ಬಗ್ಗೆ ಅಲ್ಲ, ಇಲ್ಲಿ ಅನ್ನಿಸ್ತಿದೆ ಅಂತ. ಏನೋ ನೋವು, ಅದೇನು ಅಂತ ಗೊತ್ತಾಗ್ತಿಲ್ಲ. ಜೈ, ನಿಂಗೇನು ಆಗಿಲ್ಲ ಅಲ್ವಾ? ನನಗಲ್ಲ, ನನಗೆ ಬೇಕಾದವ್ರಿಗೆ ಏನೋ ತೊಂದರೆ ಆಗ್ತಿದೆ ಅಂತ ನನಗನ್ನಿಸ್ತಾ ಇದೆ. ನಿಂಗೆ ಬೇಕಾದವ್ರ? ನಾನು ಇಲ್ಲೇ ಇದ್ದೀನಲ್ಲ ಜೈ, ನನಗೇನೂ ಆಗಿಲ್ಲ. ಐ ಆಮ್ ಆಲ್ ರೈಟ್. ನಾಟ್ ಯು ಮಲ್ಲಿಕಾ. ಏನು ಮೇಡಮ್, ಆ ನಿತ್ಯನ ನಾವು ಸಾಯಿಸಕ್ಕೆ ಹೋಗ್ತಿರೋದು ಸರ್ರಿಗೆ ಹೇಗೆ ಗೊತ್ತಾಯಿತು? ಎಷ್ಟಾದರೂ ಅವಳು ಜೈ ವೈಫ್ ಅಲ್ವಾ ಶರತ್? ಆ ವೈಬ್ರೇಷನ್ಸ್ ಇದ್ದೇ ಇರುತ್ತೆ. ಅವಳ ಜೊತೆ ಅಷ್ಟೊಂದು ಜಗಳ ಆಡಿದ್ರು ತನಗೆ ಬೇಕಾದವರು ಅಂತಿದ್ದಾನೆ ಅಂದರೆ ಅರ್ಥ ಆಗ್ತಿಲ್ವಾ? ಡೋಂಟ್ ವರಿ ಮೇಡಮ್, ಸರ್ ಬೇಕು ಅಂದ್ಕೊಂಡ್ರು ಅವರಲ್ಲಿ ಬದುಕಿರ್ಬೇಕಲ್ಲ. ಇಷ್ಟೊತ್ತಿಗೆ ನಮ್ಮವ್ರವ್ರನ್ನ ಸಾಯಿಸಾಕ್ಬಿಟ್ಟಿರ್ತಾರೆ. ನಮ್ಮ ಮೇಡಮ್ನೇ ಟಚ್ ಮಾಡ್ತೀಯನೋ ನೀನು? ಬನ್ನಿ ಮೇಡಮ್ ಹೋಗೋಣ. ಮೇಡಮ್ ಬೇಗ ಓಡಿ. ಬನ್ನಿ ಮೇಡಮ್ ಹೋಗೋಣ. ಏನಾಯ್ತು? ಅವ್ರು ಬರ್ತಾ ಇದ್ದಾರೆ. ಇದು ಕರೆಕ್ಟ್ ಅಲ್ಲ ನಾಣಿ ಅವ್ರೆ. ನಾವು ಹೆದ್ರಿ ಓಡ್ದಷ್ಟು ಹೊತ್ತು ಅವ್ರು ಹಿಂದೆ ಬರ್ತಾನೆ ಇರ್ತಾರೆ. ಮತ್ತೆ ಏನ್ ಮಾಡೋದು ಮೇಡಮ್? ಎಷ್ಟು ಧೈರ್ಯ ಇದ್ರೆ ಆ ಮಲ್ಲಿಕ ನಮ್ಮನ್ನ ಮುಗಿಸಿ ಅಂತ ರೌಡಿಗಳನ್ನ ಕಳಿಸ್ತಾಳೆ. ಇವ್ರಿಗೆ 4 ಕೊಟ್ಟು ಕಳಿಸ್ದೇ ಇದ್ರೆ ಅವಳಿಗೆ ಬುದ್ಧಿ ಬರಲ್ಲ. ಅವ್ರನ್ನ ಹೊಡಿಯಕ್ಕಾಗತ್ತಾ? ಆಗ ನೀವೇ ಹೊಡೆದ್ರಲ್ಲ. ಅವಾಗೇನೋ ಹೊಡೆದೆ. ಈಗ ನಾವಿಬ್ರು ಸೇರಿ ಆ 3 ಜನನ ಹೊಡಿಯೋಣ. ಇವ್ರು ನಮ್ನೇ ಹೊಡಿತಾರಂತಣ್ಣ. ನಾಣಿ ಅವ್ರೆ, ಹೋಗಿ ಕೋಲ್ ತಗೊಳ್ಳಿ. ಮತ್ತೆ ಇಲ್ಲೆಲ್ಲಾದ್ರೂ ಸುತ್ತಮುತ್ತ ಕಾಣಿಸಿದ್ರೆ ನಿಮ್ಮನ್ನು ಸಾಯಿಸ್ಬಿಡ್ತೀನಿ, ಹುಷಾರ್. ಇವ್ರನ್ನಲ್ಲ ನಾಣಿ ಅವ್ರೆ, ಅವಳನ್ನ ಮುಗಿಸಿ ಹೂತಾಕ್ಬೇಕು. ಬನ್ನಿ. ಜೈ, ಇದೇ ನಮ್ಮ ಎಸ್ಟೇಟ್. ಇಲ್ಲಿಂದ ಅಲ್ಲಿವರೆಗೂ ಎಕ್ಸ್ಪೋರ್ಟ್ ಚೆನ್ನಾಗಿದ್ರೆ ಆ ಪಕ್ಕದಲ್ಲಿ ಕೂಡ ನಾವೇ ತಗೋತಿದ್ವಿ. ಹೌದು ಸರ್, ಅಲ್ಲಿ ನೋಡಿ, ಆ ಬೆಟ್ಟ ಕಾಣಿಸ್ತಿದ್ಯಲ್ಲ, ಅಲ್ಲಿವರೆಗೂ ನಮ್ದಾಗ್ತಿತ್ತು. ಜೈ, ಇಲ್ಲಿ ನೋಡು, ಈ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಸಾರ್, ಈ ಕಡೆ ನೋಡಿ ಸಾರ್, ಇನ್ನೂ ಚೆನ್ನಾಗಿದೆ. ಕಣ್ಣು ಮುಚ್ಚೋದೇ ಇಲ್ಲ. ನಮ್ ಮೇಡಮ್ ಅಂದ ಒಂದ್ ಕಡೆ, ಈ ಪ್ರಕೃತಿ ಒಂದ್ ಕಡೆ. ಮೈಂಡ್ ಬ್ಲೋಯಿಂಗ್ ಸಾರ್. ಶರತ್, ಜೈಗೆ ಕಾಫಿನೋ ಟೀನೋ ತರಬಹುದಲ್ವಾ? ಈಗಷ್ಟೇ ಅಲ್ವಾ ಮೇಡಮ್ ಸರ್ ಜರ್ನಿ ಮಾಡ್ಕೊಂಡ್ ಬಂದಿದ್ದು, ಸ್ವಲ್ಪ ಹೊತ್ತಾದ್ಮೇಲೆ ಕುಡಿತಾರೆ. ನಮ್ಮನ್ನ ಸ್ವಲ್ಪ ಪ್ರೈವೇಟ್ ಆಗಿ ಬಿಡು. ಬಾಲದ ಥರ ಯಾಕೆ ಹಿಂದೆ ಬರ್ತಿದ್ಯಾ? ಸಾರಿ ಮೇಡಮ್. ಸಾರ್, ಕಾಫಿ ತರಲಾ ಕೂಲ್ ಡ್ರಿಂಕ್ಸ್ ತರಲಾ? ಸ್ವಲ್ಪ ನೆಮ್ಮದಿ ಬೇಕು.
ನೋಡ್ತಿದ್ಯಾ? ಜೈ ಕೂಡ ಡಿಸ್ಟರ್ಬ್ ಫೀಲ್ ಆಗ್ತಿದ್ದಾನೆ. ಅರ್ಥ ಮಾಡ್ಕೋ ಶರತ್, ಇಷ್ಟು ದೂರ ಬಂದಿರೋದು ಯಾಕೆ? ಪ್ರೊಸೀಡ್ ಮೇಡಮ್. ಜೈ, ಈ ಪ್ಲೇಸ್ ನೋಡ್ತಿದ್ರೆ ನಿನ್ಗೇನ್ ಅನ್ಸತ್ತೆ? ತುಂಬಾ ಪೀಸ್ಫುಲ್ ಆಗಿದೆ ಮಲ್ಲಿಕಾ. ಮತ್ತೆ ಅಂದವಾಗಿ ಕೂಡ ಇದೆ. ಮತ್ತೆ ನಾನು ನೀನು ಅಷ್ಟೇ. ಇಷ್ಟು ಅಂದವಾಗಿರೋ ಹುಡುಗಿ ನಿನ್ ಪಕ್ಕದಲ್ಲಿದ್ರೆ ಏನ್ ಅನ್ಸತ್ತೆ ಜೈ? ಡೋಂಟ್ ಬಿ ಶೈ ಜೈ, ಮುಜುಗರ ಬೇಡ. ನಾವು ಬೆಸ್ಟ್ ಫ್ರೆಂಡ್ಸ್. ನಿನ್ನ ಫೀಲಿಂಗ್ಸ್ ನನಗೆ ಹೇಳು. ಇಲ್ಲಿವರೆಗೂ ನೀನು ಆಸೆ ಪಟ್ಟಿದ್ದು, ನಿನಗೆ ಸಿಗದೇ ಇದ್ದಿದ್ದು ಏನಾದರೂ ಇದ್ರೆ ನನ್ನ ಹತ್ರ ಹೇಳು. ನನ್ನ ಶೇರ್ ಮಾಡ್ಕೋ. ಐ ಮೀನ್ ನನಗೆ ಶೇರ್ ಮಾಡು. ಸೈಲೆಂಟ್ ಆಗಿದ್ದಾನೆ ಅಂದರೆ ಮೌನ ಅರ್ಧ ಅಂಗೀಕಾರ. ನಾನು ಸ್ವಲ್ಪ ಅಡ್ವಾನ್ಸ್ ಆದರೆ ಜೈ ನನ್ನ ಕಡೆ ಬರ್ತಾನೆ. ಏನ್ ಜೈ, ಸುಮ್ಮನೆ ಇದೆಯಲ್ಲ? ಸೇ ಸಮಥಿಂಗ್, ಡೂ ಸಮಥಿಂಗ್. ಇದು ನಮಗೆ ಅಂದವಾದ ನೆನಪು. ಅಯ್ಯ ಹುಲಿ! ನೀನಾ? ಹುಲಿ ನೋಡಿ ಹೆದ್ರದ್ರಾ? ಅಂತದೇನಿಲ್ಲ, ನಾನು ಸೂರ್ಯವಂಶ ಜಯಸೂರ್ಯ. ಅದು ನಿಮ್ಗೆ ನನಗೆ ಗೊತ್ತು, ಆ ಹುಲಿಗ್ ಗೊತ್ತಾ? ಯಾವ ಧೈರ್ಯದ ಮೇಲೆ ಸೆಂಟ್ರಲ್ಲಿ ಶಿಲಾ ವಿಗ್ರಹದಾಗಿ ನಿಂತಿದ್ರಿ? ಹಾಗಿದ್ರೆ ನೀನ್ಯಾಕೆ ಬಂದೆ ಇಲ್ಲಿಗೆ? ನಿಮ್ಮನ್ನ ಕಾಪಾಡೋಕೆ. ನೀನು ನನ್ನ ಕಾಪಾಡ್ತೀಯಾ? ಈಗ ಕಾಪಾಡಿದ್ದು ನಾನೇ ಅಲ್ವಾ? ಕರೆಕ್ಟ್ ಅಲ್ವಾ? ನಿಮ್ಗೆ ಯಾವಾಗ ಯಾವ ಅಪಾಯ ಬಂದ್ರು ನಾನು ನಿಮ್ ಪಕ್ಕದಲ್ಲೇ ಇರ್ತೀನಿ, ಹೀಗೆ ಕಾಪಾಡ್ಕೋತೀನಿ. ಹೋಗೆ. ಏನು ಯಾರು ಇಲ್ಲ ಅಂತ ಪೊದೆ ಮಧ್ಯೆ ನಂಗೇನಾದ್ರೂ ಮಾಡ್ಬೇಕು ಅಂದ್ಕೊಂಡ್ರಾ? ಚಿಚಿ, ಪರವಾಗಿಲ್ಲ, ನಾನ್ ನಿಮ್ ಹೆಂಡತಿನೇ ಅಲ್ವಾ? ಹುಲಿ ಹೋಗ್ಬಿಡ್ತು. ಹುಲಿ ಹೋಗಿದ್ಯಂತೆ, ಬನ್ನಿ, ಇದನ್ನೇನ್ ಭಯ ಇಲ್ಲ. ಏ ತಾಳೆ ಮರ, ಮೇಡಮ್ ಅನ್ನ ಯಾಕೋ ಹಿಡ್ಕೊಂಡಿದ್ಯಾ? ಹುಲಿ ಬರುತ್ತೆ ಅಂತ ಎದ್ರಿ ನಾನು ಹೋಗಿ ಹಂದಿನ ಇಟ್ಕೊಂಡೆಲ್ಲ. ಹಂದಿಗಿಂದಿ ಅಂದ್ರೆ ಕಣ್ ಕಿತ್ ಬಿಡ್ತೀನಿ. ಸೇಮ್ ಟೀ ಕಣ, ಮೂಲಂಗಿ ಮುಗ್ದವನೆ. ಜೈ, ನಿಂಗೇನು ಆಗಿಲ್ವಲ್ಲ? ಅವ್ರನ್ನ ಬಿಟ್ಟು ಓಡ್ ಹೋದ್ಯಲ್ಲ, ಇನ್ನು ಏನಾಗ್ಬೇಕು? ಈಗಾದ್ರೂ ಲೈಫ್ ಪಾರ್ಟ್ನರ್ಗೆ ಬಿಸ್ನೆಸ್ ಪಾರ್ಟ್ನರ್ಗೆ ವ್ಯತ್ಯಾಸ ತಿಳ್ಕೊಳ್ಳಿ. ಕಷ್ಟದಲ್ಲಿ ಜೊತೆ ಇರೋರು ಯಾರೋ, ಬಿಟ್ಟು ಹೋಗೋರು ಯಾರೋ, ಅದು ಅರ್ಥ ಮಾಡ್ಕೊಳ್ಳಿ. ಬನ್ನಿ ನಾಣ್ಯ ಅವ್ರೆ. ಓಕೆ ಮೇಡಮ್. ನಮ್ ಮೇಡಮ್ನ ಸಾಯಿಸೋಕೆ ರೌಡಿಗಳನ್ನ ಕಳಿಸ್ತೀಯ? ಅಲ್ಲಿರೋದು ಹೆಣ್ಣು ಹುಡುಗಿ ಅಲ್ಲ, ಹೆಣ್ಣು ಹುಲಿ. ನಿನಗೆ ಸದ್ಯದಲ್ಲೇ ಮುಹೂರ್ತ ಇಡ್ತೀವಿ. ಹಾ, ಏ ಇಲ್ಲೋಡ, ನಿನಗೆ ನನ್ನ ಕೈಲೇ ಮುಹೂರ್ತ ಕಣ. ಆ ದಾರಿ ಬಿಡ. ಏನ್ ಮೇಡಮ್, ರೌಡಿಗಳನ್ನ ಕಳಿಸಿದ್ರು ಬದುಕ್ಬಿಟ್ರು, ಹುಲಿ ಬಂದ್ರು ಹೆದರಲಿಲ್ಲ.
ನಮ್ಮ ಪ್ಲಾನ್ ಎಲ್ಲ ಅಟರ್ ಫ್ಲಾಪ್ ಆಗೋಯ್ತು. ಅವಳನ್ನ ಕಡಿಮೆ ಅನ್ಕೊಂಡೆ ಶರತ್. ನಿನ್ನ ನಂಬಿ ಆ ಕಿಲ್ಲರ್ಗೆ ಬಿಟ್ಬಿಟ್ಟೆ. ತಪ್ಪು ಮಾಡಿಬಿಟ್ಟೆ. ಡೋಂಟ್ ವರಿ ಮೇಡಮ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಈ ಸಾರಿ ಗುರಿ ತಪ್ಪಬಾರ್ದು ಶರತ್. ಮತ್ತೆ ನಾನು ಡಿಸಪಾಯಿಂಟ್ ಆಗಬಾರ್ದು. ಓಕೆ ಮೇಡಮ್, ಒಳ್ಳೆ ಪ್ಲಾನ್ ಮಾಡೋಣ ಬನ್ನಿ. ನನ್ನ ಮದುವೆ ನನ್ಗೆ ಗೊತ್ತಿಲ್ದೇನೆ ಆಗಿದ್ದು. ಈ ತಾಳಿ ನನ್ನ ಕತ್ತಲ್ಲಿ ಭಾರನೇ ಹೊರತು ನನ್ನ ಜವಾಬ್ದಾರಿ ಅಲ್ಲ ರೀ. ಇವ್ರು ನನ್ನ ಗಂಡ ಆಗ್ಬೇಕು ಅಂತ ನಾನು ಕೇಳ್ಕೊಳ್ಳಿಲ್ಲ. ನಾನು ಇವ್ರ ಹೆಂಡತಿ ಆಗ್ಬೇಕು ಅಂತ ಕೇಳ್ಕೊಳ್ಳಿಲ್ಲ. ಜೈ 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 ಏನ್ ಜೈ, ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ಸಮುದ್ರ ನೋಡು ಮಲ್ಲಿಕಾ, ದೂರದಿಂದ ತುಂಬಾ ಪ್ರಶಾಂತವಾಗಿರೋ ಹಾಗೆ ಕಾಣುತ್ತೆ. ಹತ್ರ ಹೋಗಿ ನೋಡಿದ್ರೆ ಅಲೆಗಳ ಅಬ್ಬರ ಗೊತ್ತಾಗುತ್ತೆ. ಆ ಅಲೆಗಳು ಎಲ್ಲೂ ನಿಲ್ಲದೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರತ್ತೆ, ನಿತ್ಯ ನನ್ನ ಹಿಂದೆ ಬರೋ ಹಾಗೆ. ಆ ಅಲೆನೂ ನಿಲ್ಲಲ್ಲ, ನಿತ್ಯ ನನ್ನ ಹಿಂದೆ ಬರೋದು ನಿಲ್ಲಲ್ಲ. ನಿತ್ಯ ನಿನ್ ಹಿಂದೆ ಬರೋದಲ್ಲ, ನೀನೇ ನಿತ್ಯ ಹಿಂದೆ ಹೋಗ್ತಿರೋದು ಜೈ. ಯಾವತ್ತೂ ಅವಳನ್ನ ಮರ್ತಿದ್ದೀನಿ ಮಲ್ಲಿಕಾ. ಇಲ್ಲ ಜೈ, ನೀನೇ ಬೇಕು ಅಂತ ನಿತ್ಯನ ನೆನಪು ಮಾಡ್ಕೊಳ್ತೀಯ. ನಿತ್ಯನ ಬಿಡಬೇಕು ಅಂತ ನಿನಗೆ ಇಷ್ಟ ಇಲ್ಲ. ನಾನ್ಸೆನ್ಸ್. ಅವಳು ನನಗೆ ಬೇಕಾಗಿಲ್ಲ ಅಂತ ಯಾವತ್ತೂ ಹೇಳಿದ್ದೀನಿ. ಶ್ಯೂರಾ? ನೀನು ನನಗೆ ಬೇಡ ಅಂತ ಅವಳ ಮುಖಕ್ಕೆ ಹೊಡೆದಾಗ ಹೇಳಿದ್ದೀನಿ. ಅವಳು ನನ್ನ ಜೀವನಕ್ಕೆ ಬೇಕಾಗಿಲ್ಲ. ಮತ್ ಯಾಕೆ ಸುಮ್ಮನೆ ಇದೆಯಾ? ನಿಮ್ಮ ಮನೇಲಿ ಯಾಕಿದ್ದಾಳೆ? ನಿನ್ನ ಆಫೀಸಿಗೆ ಯಾಕೆ ಬರ್ತಾಳೆ? ಕೊನೆಗೆ ಮನಶಾಂತಿಗೋಸ್ಕರ ನೀನು ಇಲ್ಲಿಗೆ ಬಂದ್ರು ನಿನ್ನ ಹಿಂದೆನೇ ಬಂದಿರೋ ನಿತ್ಯನ ಯಾಕೆ ನಿನ್ನ ಹತ್ರ ಬಿಡೋಕ್ಕಾಗ್ತಿಲ್ಲ? ನಿಜವಾಗ್ಲೂ ನಿನಗೆ ನಿತ್ಯ ಬೇಡದೇ ಇದ್ರೆ ಅವಳನ್ನ ಬಿಡೋದು ಇಷ್ಟು ಕಷ್ಟ ಯಾಕಾಗ್ತಿದೆ ಜೈ? ಡೈವೋರ್ಸ್ ಕೊಡಬಹುದಲ್ಲ? ನಾವು ಡೋರ್ ತೆಗೆದ್ರೇನೆ ಗಾಳಿ ಆಗ್ಲಿ ಧೂಳಾಗ್ಲಿ ಒಳಗಡೆ ಬರುತ್ತೆ ಜೈ. ಡೋರ್ ಮುಚ್ಚಿಟ್ರೆ ಏನಾದ್ರೂ ಹೇಗೆ ಒಳಗೆ ಬರುತ್ತೆ ಹೇಳು ಜೈ? ನಮ್ಗೆ ಇಷ್ಟ ಆಗೋದು ಹತ್ರ ಇದ್ರೆ ಸಂತೋಷ ಇರುತ್ತೆ. ಇಷ್ಟ ಇಲ್ದಿರೋದು ದೂರ ಹೋಗ್ದಿದ್ರೆ ನಮ್ಮ ಸಂತೋಷ ಕೂಡ ದೂರ ಆಗತ್ತೆ. ನಿನಗೇನು ಬೇಕೋ ಏನು ಬೇಡೋ ಕ್ಲಿಯರ್ ಆಗಿ ಡಿಸೈಡ್ ಮಾಡು ಜೈ. ಬೇಕು ಅನ್ನೋದನ್ನ ಹತ್ರ ಇಟ್ಕೊಂಡು ಬೇಡ ಅಂತಿರೋದನ್ನ ನಿರ್ದಾಕ್ಷಿಣ್ಯವಾಗಿ ಬಿಟ್ಬಿಡು ಜೈ. ಅಭ್ಯಾಸ ಆಗ್ತಿರೋವಾಗ್ಲೇ ಬೇಡ ಅನ್ಕೊಳ್ದಿದ್ರೆ ಚಟ ಆದ್ಮೇಲೆ ನೀನ್ ಬೇಡ ಅನ್ಕೊಂಡ್ರು ಅದು ಬಿಟ್ಟು ಹೋಗಲ್ಲ. ನಿನಗೆ ನಿಜವಾಗ್ಲೂ ನಿತ್ಯ ಮೇಲೆ ತುಂಬಾ ಪ್ರೀತಿ ಇದೆ ಅಂತಾದ್ರೆ ಈಗೋ ಬಿಟ್ಟು ಅವಳ ಹತ್ರ ಹೋಗು. ಆದ್ರೆ ನಿತ್ಯನಿಂದ ನೀನು ಸುಖ ಪಡ್ತೀಯ ಅಂತ ನನಗೇನು ಅನಿಸ್ತಿಲ್ಲ. ಅವಳು ನಿನ್ನನ್ನ ಒಂದು ಆಟದ ಬೊಂಬೆ ಅಂತ ಅನ್ಕೊಂಡಿದ್ದಾಳೆ. ಗೊಂಬೆ ಜೊತೆ ನಾವು ಆಡಿದ್ರೆ ಖುಷಿ ಆಗತ್ತೆ, ಆದ್ರೆ ಗೊಂಬೆನೇ ನಮ್ಮನ್ನ ಆಡ್ಸಿದ್ರೆ ಅದನ್ನ ಮೀರ್ಸೋ ನರಕ ಬೇರೆ ಇರಲ್ಲ ಜೈ. ನಾನು ಹೇಳೋದನ್ನ ಕನ್ಫ್ಯೂಸ್ ಆಗದೆ ಕೇಳು. ನಾನು ನಿನ್ನ ಪಾರ್ಟ್ನರ್, ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ಫ್ರೆಂಡ್. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನೀನು ಎಷ್ಟು ಬೇಗ ನಿತ್ಯನ ಮರೆತು ದೂರ ಹೋಗ್ತೀಯೋ ನಿನಗೆ ಅಷ್ಟೇ ಒಳ್ಳೇದು. ಒಂದು ಕೆಟ್ಟ ಕನಸು ಅಂತ ಅಂದ್ಕೊಂಡು ಅವಳನ್ನ ಮರೆತು ಇನ್ನೊಂದು ಹೊಸ ಜೀವನ ಶುರು ಮಾಡು. ಆಗಲೇ ನಿನಗೆ ಲೈಫಲ್ಲಿ ಮನಃಶಾಂತಿ ಸಿಗೋದು. ನಿನ್ನ ಬಗ್ಗೆ ಎಲ್ಲ ಗೊತ್ತಿರೋ ನನ್ನಂಥವಳು ನಿನ್ನ ಪಕ್ಕದಲ್ಲಿದ್ದರೆ ನಿನಗೆ ಇನ್ನೂ ಒಳ್ಳೇದು. ಬೇಗ ಸರಿ ಹೋಗ್ತೀಯ. ಏನಂತೀಯ ಜೈ? ನಾನು ಬೆಂಗಳೂರಿಗೆ ಹೊರಡ್ತೀನಿ ಮಲ್ಲಿಕಾ. ವಾಟ್? ಸಡನ್ ಆಗಿ ಯಾಕೆ ಜೈ? ತುಂಬ ಡಿಸ್ಟರ್ಬಿಂಗ್ ಆಗಿದ್ದೀನಿ, ನಾನಿಲ್ಲಿರಲ್ಲ. ನಾನಿದ್ದೀನಲ್ಲ ಜೈ, ನೀನು ಹ್ಯಾಪಿ ಆಗಿರೋ ಥರ ನಾನು ನೋಡ್ಕೊಳ್ತೀನಿ. ಎಲ್ಲ ನಾನೇ ನೋಡ್ಕೊಳ್ತೀನಿ. ಈ ಡಿಸ್ಟರ್ಬೆನ್ಸ್ ಸರಿಯಾಗಲ್ಲ ಮಲ್ಲಿಕಾ. ನನಗಿಲ್ಲಿರಬೇಕು ಅಂತ ಅನ್ನಿಸ್ತಿಲ್ಲ. ಈಗಲೇ ಮನೆಗೆ ಹೋಗಬೇಕು ಅಂತ ಅನ್ನಿಸ್ತಿದೆ. ಮತ್ತೆ ಈ ಎಸ್ಟೇಟ್ ವರ್ಕ್? ಇನ್ನೊಂದ್ಸಲ ಬರೋಣ. ಇಲ್ದಿದ್ರೆ ನೀನೇ ಮ್ಯಾನೇಜ್ ಮಾಡು, ನಾನು ಹೊರಡ್ತೀನಿ. ಹಾಗಲ್ಲ ಜೈ. ಪ್ಲೀಸ್ ಮಲ್ಲಿಕಾ, ನನ್ನ ಫೋರ್ಸ್ ಮಾಡಬೇಡ. ಐ ಮೀನ್ ಅ ಬ್ಯಾಡ್ ಮೂಡ್. ಲೀವ್ ಮೀ ಅಲೋನ್.
ಏನಾಯ್ತು ಮೇಡಮ್? ಸರಿ ಏನಂದ್ರು ಮೇಡಮ್? ಜೈ ಹೀಗ್ ಶಾಕ್ ಕೊಟ್ನಲ್ಲ ಶರತ್. ಏನಂದ್ರು ಮೇಡಮ್? ಬೆಂಗಳೂರಿಗೆ ವಾಪಸ್ ಹೋಗ್ತಾನಂತೆ. ಏನಕ್ ಮೇಡಮ್? ಆ ನಿತ್ಯ ಡಿಸ್ಟರ್ಬೆನ್ಸ್ನ ತಡಿಯೋಕಾಗ್ತಿಲ್ವಂತೆ. ಇಲ್ಲಿರೋಕ್ಕಾಗಲ್ಲ, ಹೋಗ್ತೀನಿ ಅಂತ ಹೇಳ್ದ. ನೀವು ಬೇಡ ಅನ್ನೋದಲ್ವಾ? ಟ್ರೈ ಮಾಡ್ದೆ, ಆದ್ರೆ ಅವನು ಬ್ಯಾಡ್ ಮೂಡಲ್ಲಿದ್ದಾನೆ, ಕೇಳೋ ಮನಸ್ಥಿತಿಲಿಲ್ಲ. ಇವಾಗ ಏನ್ ಮಾಡೋದು ಮೇಡಮ್? ಪ್ರಪೋಸ್ ಮಾಡ್ತೀನಿ ಅಂದ್ರಿ, ಕಮಿಟ್ ಆಗ್ತೀನಿ ಅಂದ್ರಿ, ಮದ್ವೆನೂ ಮಾಡ್ತೀನಿ ಅಂದ್ರಿ. ನಮ್ಮ ಪ್ಲಾನ್ ಎಲ್ಲ ವೇಸ್ಟಾ ಮೇಡಮ್? ನಾವು ಫೇಲ್ ಆದ್ವಾ ಮೇಡಮ್? ಇಲ್ಲೇ ಏನು ಮಾಡೋಕ್ಕಾಗ್ಲಿಲ್ಲ, ಇನ್ನು ಬೆಂಗಳೂರಲ್ಲಿ ಏನು ಮಾಡ್ತೀರಾ ಮೇಡಮ್? ಅದಕ್ಕೆ ಈಗ ನಾನು ಕೊನೆ ಅಸ್ತ್ರ ಯೂಸ್ ಮಾಡ್ತೀನಿ ಶರತ್. ಏನ್ ಮೇಡಮ್? ಈ ಕೇರಳದಲ್ಲಿ ಒಂದ್ ರೀತಿ ಮತ್ತಿನ ಮದ್ದು ಸಿಗತ್ತೆ, ಅದನ್ನ ಹಾಲಲ್ಲಿ ಕಲಸಿ ಜೈ ಬೆಂಗಳೂರು ಫ್ಲೈಟ್ ಹತ್ತೋದ್ರಲ್ಲಿ ಆ ಹಾಲು ಅವನಿಗೆ ಕುಡಿಸ್ತೀನಿ. ಜೈ ಹಾಲು ಕುಡಿದು ಮತ್ತಲ್ಲಿರ್ತಾನೆ, ಆ ಮತ್ತಲ್ಲಿ ತಪ್ಪಾಗತ್ತೆ. ಆಮೇಲೆ ಜೈ ನನ್ನ ದಾರಿಗೆ ಬಂದೇ ಬರ್ತಾನೆ. ಮತ್ತೆ ಪ್ರಪೋಸ್ ಅಂತೆಲ್ಲ ಅಂದ್ರಲ್ಲ? ಎಲ್ಲ ದಾರಿಗಳು ಮುಚ್ಚೋಗಿವೆ, ಇದು ಒಂದೇ ದಾರಿಗೆ ಉಳಿದಿರೋದು. ಹೋಗಿ ಆ ಮತ್ತಿನ ಔಷಧಿನ ಅರೇಂಜ್ ಮಾಡು. ಓಕೆ ಮೇಡಮ್. ಇಲ್ಲಿವರೆಗೂ ಸಾಕ್ಷಿ ಸಿಗದೆ ಸುಮ್ಮನಿದ್ದೆ, ಈಗ ಸಿಕ್ಕಿದೆ. ಏನ್ ಮುಂದಿದೆ ನಿಮಗೆ ಗ್ರಾಚಾರ? ಮೇಡಮ್, ನನ್ನ ರಕ್ತನ ಹೀರಿ ಹೀರಿ ನನ್ನ ಸಾಯಿಸೋವರೆಗೂ ನಿನ್ ಮನ್ಸಿಗೆ ಸಮಾಧಾನ ಇಲ್ಲ. ರಾಮೇಶ್ವರಕ್ಕೆ ಹೋದ್ರು ಈ ಶನಿ ನನ್ನ ಬಿಡಲ್ಲ ಅನ್ಸುತ್ತೆ. ಇಲ್ಲಾದ್ರೂ ಮನಃಶಾಂತಿ ಸಿಗುತ್ತೆ ಅಂತ ಬಂದೆ. ಇಲ್ಲೂ ಕೂಡ ನಾನು ನೆಮ್ಮದಿಯಾಗಿರ್ಬಾರ್ದು ಅಂತ ಇಲ್ಲಿಗೂ ಬಂದ್ಯಾ? ಮೇಡಮ್, ಇಲ್ಲಿದ್ದೀರಾ ಮೇಡಮ್? ಏನಾಯ್ತು ಮೇಡಮ್? ಏನಿಲ್ಲ ನಾಣ್ಯವ್ರೆ. ಮತ್ತೆ ಯಾಕೆ ಅಳ್ತಿದ್ದೀರಾ? ಕಣ್ಣಿಗೆ ಕಸ ಬಿತ್ತು. ಕಸ ಬೀಳೋ ಕಣ್ಣೀರು ನನಗೆ ಗೊತ್ತು ಮೇಡಮ್. ನಿಜ ಹೇಳಿ. ಹೇಳೋಕ್ಕೇನಿದೆ ನಾಣ್ಯವ್ರೆ? ಅಳೋದ್ ಬಿಟ್ರೆ ನನಗೇನು ಉಳ್ತಿದೆ? ಈಗ ಏನಾಯ್ತು ಮೇಡಮ್? ಇನ್ನ ಏನಾಗ್ಬೇಕು ನಾಣ್ಯವ್ರೆ? ಅವರು ನನಗೆ ಹತ್ರ ಆಗ್ಬೇಕು ಅಂದ್ಕೊಂಡಾಗ ನಾನು ದೂರ ಮಾಡಿದೆ. ಈಗ ನಾನು ಹತ್ರ ಹೋಗ್ಬೇಕು ಅಂತ ನೋಡ್ತಿದ್ರೆ ಅವರು ದೂರ ಹೋಗ್ತಿದ್ದಾರೆ. ಇದೆಲ್ಲ ನನ್ನ ಕೈಯಾರೆ ನಾನು ತಂದ್ಕೊಂಡಿರೋ ದುರಾದೃಷ್ಟ. ಇಲ್ಲ ಮೇಡಮ್, ಅದೃಷ್ಟಕ್ಕೆ ಇನ್ನೊಂದು ಹೆಸರೇ ನೀವು. ನಿಮಗೆ ದುರಾದೃಷ್ಟ ಏನೋ? ದುರಾದೃಷ್ಟ ಅಲ್ದೆ ನೀನು ನಾಣ್ಯವ್ರೆ. ಇದು ದಿನ ಕಳೆದ ಹಾಗೆ ಅವರಿಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿ ಕೋಪ ಹೆಚ್ಚಾಗ್ತಿದೆ. ನನ್ನ ಅಸಹ್ಯ ಅನ್ನೋ ಹಾಗೆ ನೋಡ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚು ನಾನು ಬೇಡ ಅಂತ ಬೇರೆ ಹುಡುಗಿ ಜೊತೆ. ಅಂಥದ್ದೇನು ಇಲ್ಲ ಮೇಡಮ್. ಆ ಮಲ್ಲಿಕ ಸಾರ್ಗೆ ಫ್ರೆಂಡ್ ಅಷ್ಟೇ. ಇರ್ಬೋದು ನಾಣ್ಯವ್ರೆ, ಆದ್ರೆ ನಾನು ಶತ್ರು ಆಗಿದ್ದೀನಲ್ಲ. ಇಲ್ಲ ಮೇಡಮ್, ನೀವು ಯಾವತ್ತೂ ಸರ್ಗಿ ಶತ್ರು ಅಲ್ಲ. ಆದಷ್ಟು ಬೇಗ ನಿಮ್ ಪ್ರೀತಿನ ಅವರು ಅರ್ಥ ಮಾಡ್ಕೋತಾರೆ, ಆ ನಂಬಿಕೆ ನನ್ಗಿದೆ. ಆದ್ರೆ ನಂಗಿಲ್ಲ ನಾಣ್ಯವ್ರೆ. ಇದು ಬೆಳೆಯೋ ದೂರ ಬಿಟ್ರೆ ಕಡಿಮೆ ಆಗಲ್ಲ. ಇದಕ್ಕೆ ನಾನೇ ಫುಲ್ ಸ್ಟಾಪ್ ಹಾಕ್ಬೇಕು ನಾಣ್ಯವ್ರೆ. ನಾನೇ ಪರಿಹಾರ ಕೊಡ್ಬೇಕು. ಸಾರು, ನೀವು ಒಂದಾಗದೆ ಪರಿಹಾರ ಮೇಡಮ್. ಅಲ್ಲ, ನಾವು ದೂರ ಆಗೋದೇ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್. ಮೇಡಮ್, ಹೌದು ನಾಣ್ಯವ್ರೆ. ಯಾವ ಬಾಯಿಂದ ಅವ್ರಂದ್ರೆ ಇಷ್ಟ ಇಲ್ಲ ಅಂದಿದ್ನೋ, ಯಾರ ಮುಂದೆ ಅವರನ್ನ ಪ್ರೀತಿಸಿ ಮದ್ವೆ ಆಗ್ಲಿಲ್ಲ ಅಂತ ಹೇಳಿದ್ನೋ, ಆ ಬಾಯಿಂದಾನೆ ಆ ಮನೆಯವ್ರ ಮುಂದೆನೆ ನಂಗೆ ಡಿವೋರ್ಸ್ ಬೇಕು ಅಂತ ಕೇಳ್ತೀನಿ. ಡಿವೋರ್ಸ್ ಕೊಡ್ತೀನಿ ಅಂದ್ರೆ ಏನ್ ಮೇಡಮ್?